ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 2ನೇ ದಿನ ದುರ್ಗಾದೇವಿಯ 2ನೇ ಅವತಾರವಾಗಿರುವ ಬ್ರಹ್ಮಚಾರಿಣಿ ಅಮ್ಮನವರನ್ನ ಇವತ್ತು ಪೂಜೆ ಮಾಡ್ತೀವಿ. ಹಾಗೆ ಇವತ್ತಿನ ಬಣ್ಣ ಕೆಂಪು. ನಾನಿವತ್ತು ನೈವೇದ್ಯಕ್ಕೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆನ ನೈವೇದ್ಯಕ್ಕೆ ಇಡಬಹುದು. ಸೊ ಸಕ್ಕರೆಯಿಂದ ಮಾಡಿರುವಂತ ಯಾವುದೇ ರೀತಿ ಸಿಹಿ ತಿಂಡಿಗಳನ್ನ ನೈವೇದ್ಯಕ್ಕೆ ಹಾಗೆ ಇವತ್ತಿನ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಹೂಗಳು ಸೇವಂತಿಗೆ ಹೂವಿನಿಂದ ಪೂಜೆ ಮಾಡಬಹುದು. ಸೊ ನೆನ್ನೆನೆ ನಾನು ಪೂಜೆ ರೂಮ್ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ. ಹಾಗಾಗಿ ಇವತ್ತೇನು ಕ್ಲೀನ್ ಮಾಡಕ್ ಹೋಗ್ಲಿಲ್ಲ. ನೆನ್ನೆ ಮಡಿಸಿರುವಂತ ಹೂಗಳು ಯಾವ್ದು ಬಾಡಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಸೇವಂತಿಗೆ ಹೂಗಳನ್ನ ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಬ್ರಹ್ಮಚಾರಿಣಿ ಅಮ್ಮನವರನ್ನ ಪೂಜೆ ಮಾಡೋದ್ರಿಂದ ಏನ್ ಫಲ ಸಿಗುತ್ತೆ ಅಂದ್ರೆ ಮನೋಶಾಂತಿ ಹಾಗೆ ಜ್ಞಾನ ಸಕ್ಸಸ್ ಅನ್ನ ಕಾಣಬಹುದು. ಪೂಜೆ ರೂಮ್ ನ ನೆನ್ನೆನೆ ಡೀಪ್ ಕ್ಲೀನ್ ಮಾಡಿದ್ದೆ. ಇವತ್ತೇನು ಅಷ್ಟೊಂದು ಫುಲ್ ಡೀಪ್ ಕ್ಲೀನ್ ಮಾಡ್ಲಿಲ್ಲ. ಜಸ್ಟ್ ಹಾಗೆ ಗುಡಿಸ್ಕೊಂಡು ಪೂಜೆ ಮಾಡ್ತಾ ಹಾಗೆ ಬಾಡೋಗಿರೋ ಹೂಗಳನ್ನ ತೆಗೆದು ಸೇವಂತಿಗೆ ಹೂಗಳಿಂದ ನಾನು ಇವತ್ತು ಪೂಜೆ ಮಾಡಿರುವಂತದ್ದು. ನಾಳೆ ಚಂದ್ರಘಂಟ ಅಮ್ಮನವರನ್ನ ಪೂಜೆ ಮಾಡಬೇಕು. ಹಾಗೆ ಇವತ್ತು ನಾನು ನವರಾತ್ರಿಯ ಫಸ್ಟ್ ಡೇ ವ್ಲಾಗ್ ಅನ್ನ ಪೋಸ್ಟ್ ಮಾಡಿದ್ದೀನಿ. ಫ್ರೀ ಆಗಿದ್ದಾಗ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.